ತುಂಬಾ ಸೈಲೆಂಟ್. ನೀವು ಇವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ವಾಸುದೇವ ಕೃಷ್ಣ ಅಂತಾರೆ. ಈ ಸಂಜೆಯ ಹಾಡಿ ಹಾಡಿ ಹಾಡಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ರಿಗೂ ನಮಸ್ಕಾರ. ಅದು ಇದನ್ನ ಹೇಳಲ್ಲ ಯಾವ್ದ ಲಾಸ್ಟ್ ಗೋವಿಂದಾಯ ನಮೋ ನಮಃ ಅಂದೆಲ್ಲ ಮಹಾದೇವಾಯ ನಮೋ ಅದು ದೇವರಾಯ ನಮೋ ನಮಃ ತಥಾಸ್ತು. ಇನ್ನು 4 ಜನ ಸಾಕು ಮಕ್ಕಳು ಅಂತ ಹೇಳಿದ್ರು. ನಾವ್ ಹೀಗೆ ತುಂಬಾ ತರಲೆ ಮಾಡ್ತಿರ್ತೀವಿ, ತುಂಬಾ ಆರಾಮಾಗಿ ಇರ್ತೀವಿ, ಒಬ್ರನ್ನೊಬ್ರು ತುಂಬಾ ರೇಗಿಸ್ತಾ ಇರ್ತೀವಿ. ಅಂಡ್ ಯಾರು ತುಂಬಾ ಸೀರಿಯಸ್ ಆಗಿ ಏನು ತಗೊಳಕ್ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ನನ್ ಮೊದ್ಲನೇ ಆಗ್ತಿರ್ಲಿಲ್ಲ, ಈ ನಗುನೆಲ್ಲ ಕೊಂದ್ಬಿಟ್ಟು ಹಿಂಗೆ ಹಾಗೆ ಆಗಿದ್ದು. ಮುಂದುವರ್ಸಿ ಹಿಂಗೆ ಆಗಿದ್ದ ದೃಷ್ಟಿ ಭಟ್ಟು ಟೀಮ್ ತುಂಬಾ ಚೆನ್ನಾಗಿದೆ. ಅಂತ ಸ್ಲಮ್ ಅಲ್ಲೂ ಇಂತ ಸ್ಲಿಮ್ ನ ಹುಡ್ಸಿದ್ರ ಅಂತ. ಧನ್ಯವಾದಗಳು. ಎಲ್ಲಾರು ನನ್ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ. ಈಗ ಒಂದು ನಿಮಿಷ ಸುಳ್ಳು ಎಲ್ಲರೂ ಹೇಳ್ಬಿಡ್ತಾರೆ. ಈ ನಮ್ಮ ದೃಷ್ಟಿ ಭಟ್ಟು ಸೀರಿಯಲ್ ಅಲ್ಲಿ ಅತ್ಯಂತ ರೊಮ್ಯಾಂಟಿಕ್ ಆಗಿ ಇರುವಂತವರು ಇವ್ರೇ ಹಿಂಗೆ ಎಲ್ಲರಿಗೂ ಇವ್ರು ಕಂಡ್ರೆ ಅಂದ್ರೆ ತುಂಬಾ ಗೌರವ, ತುಂಬಾ ಗೌರವ, ಪ್ರೀತಿ ಜಾಸ್ತಿ. ನಾನ್ ತಗೊಳಕ್ ಹೋಗ್ತೀನಿ, ನೀವ್ ಅಷ್ಟೊಂದು ಬೇರೆ ತಗೋತೀರಾ? ಹೀಗೆ ಮಜಾ ಆಗಿರ್ತೀವಿ ನಾವು ದೃಷ್ಟಿಪಟ್ಟು ಟೀಮಲ್ಲಿ. ಆ್ಯಂಡ್ ಸೀನ್ಸು ಇಷ್ಟೇ ತುಂಬ ಚೆನ್ನಾಗಿರುತ್ತೆ, ಕ್ಯೂರಿಯಾಸಿಟಿ ಇರೋಂಥ ಸೀನ್ಸ್ಗಳಿರುತ್ತೆ, ಯಾವುದು ಬೋರ್ ಆಗಲ್ಲ. ಮತ್ತು ಅಲ್ಲೇ ನಿಂತಿರಲ್ಲ ಕತೆ. 1-2 ಎಪಿಸೋಡ್ ನಿಮ್ಗೆ ಮಿಸ್ ಆಯಿತು ಅಂದರೆ ಕತೆಗಳು ಗೊತ್ತಾಗೋದಿಲ್ಲ. ಕಂಪ್ಲೀಟ್ಲಿ ಇವಾಗ ಇವಾಗ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಕುತೂಹಲ ಕೂಡ ಹಂಗೆ ಇದೆ. ಹಳೆ ಲವ್ವರ್, ಹಳೆ ದೊಡ್ಡ ಮಗಳು, ಹಳೆ ಲವ್ವರು. ಹಳೆ ದೊಡ್ಡ ಮಗಳು ಅಂದ್ರೆ ದೊಡ್ಡ ಮಗಳು, ಹಳೆ ಲವ್ವರ್. ಹಳೆ ದೊಡ್ಡ ಮಗಳು. ಇಟ್ಸ್ ಎ ಟೀಮ್ ವರ್ಕ್, ಕಂಪ್ಲೀಟ್ಲಿ ಟೀಮ್ ವರ್ಕ್. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ 100% ಹಾಕಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಖುಷಿಯಾಗಿದೆ. ಆ್ಯಂಡ್ ಕತೆ ಇನ್ಮೇಲಿಂದ ಅದು ಹೇಳ್ದಂಗೆ ಕುತೂಹಲಕರವಾಗಿರುತ್ತೆ. ಫಸ್ಟ್ ನನ್ನ ಲೈಫ್ ಉಳಿಸ್ಕೊತೀನಿ. ಚನ್ನಿ ತರ ಮಾತಾಡಿ, ದೀಪು ತರ ಅಲ್ಲ. ಇವಾಗ ಇನ್ನೂ ಶೂಟಿಂಗ್, ಆ್ಯಕ್ಚುಲಿ ಶೂಟಿಂಗ್ ಇನ್ನೂ ಸ್ವಲ್ಪ ಬೇರೆ ಥರ ಇದೆ. ದೊಡ್ಡ ಮಗಳು ಎಂಟ್ರಿ ಆದಮೇಲೆ ಏನು ಕತೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮದೇ ಕತೆ ಮಾಡ್ಕೊಂಡು ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ದೊಡ್ಡ ಮಗಳು, ಚಿಕ್ಕ ಮಗಳು, ಒಬ್ಬ ಹೀರೋ. ಸೊ ಹಾಗಾಗಿ ಏನಾಗುತ್ತೆ ದೊಡ್ಡ ಮಗಳನ್ನ ಬಜರಂಗಿ ಮದುವೆ ಅದೆಲ್ಲ ಆಗಲ್ಲ, ಅದೆಲ್ಲ ಆಗಲ್ಲ. ನನ್ನ ತಂಗಿ ಏನಿದೆ ಅಪ್ಪ ಅಂತ ಒಬ್ಬನಿದ್ದೀನಿ, ಮನೆ ಯಜಮಾನ್. ನಾನು ಇಬ್ರು ಮಕ್ಳನ್ನು ಕೊಡಲ್ಲ ಇವ್ರಿಗೆ. ಅಲ್ಲ, ಹೀರೋಗೆ, ದತ್ತಾಬಾಯಿಗೆ. ಅವ್ರಿಗೆ ಬೇಕಂದ್ರೆ ನೀವೇ ಅವ್ರಿಗೆ ಬೇಕು ಅಂದ್ರೆ ಯೋಚನೆ ಮಾಡ್ತೀನಿ. ತಾಯಿ ಅಲ್ವಾ, ಯೋಚನೆ ಮಾಡಿ.
ಹೌದು, ಅದು ಬಾಯಿ ತಪ್ಪು ಬಂದ್ಬಿಟ್ಟು ಚನ್ನಿಗೆ ಇಷ್ಟ ಇದೆ ಅದು. ಹಾಗಾಗಿ ಅವ್ರಿಗೆ ಅದ್ ಕತೆ ಹೇಳ್ಬಾರ್ದು ಇವಾಗ. ತುಂಬಾ ಕತೆ ಇವಾಗ ಹೇಳಕ್ ಆಗಲ್ಲ ಅದು. ಅಂದ್ರೆ ನನ್ ಕತೆ ನೀವು 3 ಜನ ಮಕ್ಕಳು ಹೋಗಿ ಅದಕ್ಕೆ ಮುಂದುವರ್ಸಿ ಈಗ